ವಹಿಸಿಕೊಂಡವಳು ನೀನಿದ್ದೀಯ. ಬಲಯುತನಾಗಿರುವಂತ ತಾರಕಾಸುರ ಈಗಾಗಲೇ ದೇವೇಂದ್ರನ ಗಾರುಗಿಡಿಸಿ ದೇವಲೋಕವನ್ನು ವಶಪಡಿಸಿಕೊಂಡಿದ್ದಾನೆ. ತ್ರಿಭುವನ ದಲ್ಲನಾಗಿ ಬರೆಯುತ್ತಾ ಇದ್ದಾನೆ. ಆತನ ವಧೆ ಆಗಬೇಕಾದರೆ ಹರಗಿರಿಜರ ಸುಕುಮಾರನಿಂದ ಮಾತ್ರ ಸಾಧ್ಯ. ಹಾಗಾಗಿ ಎಲ್ಲರೂ ಬಂದು ಮೊರೆಯನ್ನಿಟ್ಟಿದ್ದಾರೆ. ಪರಮೇಶ್ವರ ಈಗಾಗಲೇ ತಪಸ್ಸಿನಲ್ಲಿ ಕುಳಿತುಕೊಂಡಿದ್ದಾನೆ. ಹರನ ತಪಸ್ಸ ಕೆಡಿಸಲು ಹೊಸುಗವಾಗಿ ಹೊರಟು ನಿಂತಿದ್ದೇನೆ. ಪರಮೇಶ್ವರನ ತಪಸ್ಸನ್ನು ಕೆಡಿಸೋದಕ್ಕಾಗಿ. ಹೌದು ಬಲ್ಲವಾ ಬಂದು ಬೇಡಿಕೊಂಡಿರುವಂತ ವಿಚಾರ. ತಾರಕಾಸುರನ ಉಪಟಳವನ್ನು ನಮ್ಮಿಂದ ಸಹಿಸುವುದಕ್ಕಾಗ್ತಾ ಇಲ್ಲ. ಅವನನ್ನು ವಧಿಸಬೇಕು, ಲೋಕ ಕಲ್ಯಾಣ ಮಾಡಬೇಕು ಎನ್ನುವ ಹಾಗೆ ಬಂದು ಬೇಡಿಕೊಂಡಾಗ ದೇವತೆಗಳಿಗೆ ಸಮಾಧಾನದ ಉತ್ತರವನ್ನು ಕೊಟ್ಟವರು ತಾವಿದ್ದೀರಿ. ತಾರಕಾಸುರನ ವಧೆಯಾಗಬೇಕು ಅಂತಾದ್ರೆ ಪರಮೇಶ್ವರನ ತಪಸ್ಸನ್ನು ಕೆಡಿಸಬೇಕು, ಹರಗಿರಿಯವರು ಒಂದಾಗಬೇಕು. ಆದ್ರೆ ಏನ್ ಮಾಡೋಣ, ಈರುವರು ಕೂಡ ತಪಸ್ಸಿಗೆ ಕುಳಿತವರಾಗಿದ್ದಾರೆ. ವಲ್ಲಭ, ದೇವತೆಗಳ ಮಾತನ್ನ ಕೊಟ್ಟ ಹಾಗೆ ಪರಮೇಶ್ವರನ ತಪಸ್ಸನ್ನ ಕೆಡಿಸುವುದಕ್ಕೆ ನೀವು ಅಲ್ಲಿವರೆಗೆ ಹೋದಂತ ಸಂದರ್ಭ, ನಿಮ್ಮಲ್ಲಿರುವಂತ ಬಾಣ ಪ್ರಯೋಗವನ್ನ ಮಾಡುವಾಗ ಎಲ್ಲಿಯಾದ್ರೂ ಹರ ಕೋಪಗೊಂಡು ತನ್ನ ಕಿಚ್ಚುಗಣ್ಣನ್ನು ತೆರೆದಂತಾದ್ರೆ ನೀವು ಸುಟ್ಟು ಭಸ್ಮವಾಗುವುದಿಲ್ವ ಸ್ವಾಮಿ?
ಹುಚ್ಚುಚ್ಚಾಗಿ ಮಾತಾಡಬೇಡ. ಅರವಿಂದ, ಅಶೋಕ, ಚೂತ, ನವಮಲಿಕ, ನಿಲೋತ್ಪ ಎನ್ನುವ ಪಂಚಶರಗಳು ಯಾವುದೇ ಕಾರಣಕ್ಕೂ ಯುದ್ಧಕ್ಕೆ ಅವನ ಅಲ್ಲವೇ ಅಲ್ಲ. ಅವರನ್ನ ಮೆಚ್ಚಿಸಿ ಗಿರಿಜವನಿಗೆ ಒಂದುಗೂಡಿಸಿ ಬರ್ತೇನಂತೆ. ಇದು ಚಂದವೇನು ಹಾಗೆ ಕೇಳ್ತಾ ಇದ್ದೇನೆ. ಹೌದು ರಮಣಿ. ಇಲ್ಲ ಅಂತಾದರೆ ಮತ್ತೊಮ್ಮೆ ಹಿಂದಿದನನ್ನು ನೆನಪಿಸಿಕೊಳ್ಳಬೇಕಾಗ್ತದೆ. ಯಾವುದು ಕಾರಣ ಉಂಟು. ಈ ಹಿಂದೆ ಪರಮೇಶ್ವರನ ಜೊತೆಯಲ್ಲಿ ಅದೆಷ್ಟೋ ದಾನವರು ಕೂಡ ದೊರಕಾಗಿ ಹೋದವರಿದ್ದಾರೆಯಂತೆ. ಅಂಧಕಾಸುರ, ಗಜದಾನವ, ತ್ರಿಪುರ ಜಲಂಧರಾದಿಗಳೆಲ್ಲ ದುರವನ್ನ ಕೊಟ್ಟರೂ ಕೂಡ ಬದುಕುಳಿದವರು ಯಾರೂ ಇಲ್ಲ. ಅಂತ ಪರಾಕ್ರಮಿಗಳೇ ಪರಮೇಶ್ವರನ ಜೊತೆಯಲ್ಲಿ ಸೋತಿದ್ದಾರೆ ಅಂತಾದ ಮೇಲೆ ನೀವು ಹೋಗುದು ಸರಿ ಅಂತ ಕೇಳ್ತಾ ಇದ್ದೇನವಲ್ಲ. ಪರಮೇಶ್ವರ ಅವರನ್ನೆಲ್ಲ ಕೊಂದು ಕಳೆದಿದ್ದಾನೆ. ಇನ್ನು ನಾನು ಹೋಗುವುದು ಲೋಕದ ಕಲ್ಯಾಣಕ್ಕಾಗಿ. ಗಿರಿಜ ಕಲ್ಯಾಣ ನಡೆಯಬೇಕಾದರೆ ನಾನು ಹೋಗಲೇಬೇಕು ರಮಣಿ. ವಲ್ಲಭ, ನಾನು ಬರ್ತೀನಿ ನಿಮ್ಮ ಜೊತೆ. ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ನಮ್ಮ
ಲೇಸಾಗಿ ತುಳಸಿಗ ಮಾಲೆಗದರಿದೆ